ಜನಸಾಮಾನ್ಯ ತುಂಬ ಹೊರೆ ಆಗುತ್ತೆ. ಜನಕ್ಕೆ ಏನೋ ಫ್ರೀಯಾಗಿ ಕೊಟ್ಟರು ಓಟ್ ಹಾಕ್ಬಿಟ್ಟಿದ್ದಾರೆ. ಅಣ್ಣ ಒಂದ್ 2 ನಿಮಿಷ ಮಾತಾಡ್ಬೋದಾ? ಪರವಾಗಿಲ್ಲ, ಹೋಗ್ತಾ ಮಾತಾಡೋ. ಈ ಮೆಟ್ರೋದೆಲ್ಲ ರೇಟ್ ಹೆಚ್ಚಾಗಿದೆ ಅಲ್ಲ, ನೀವೇನ್ ಹೇಳ್ತೀರಿ? ಜನಸಾಮಾನ್ಯ ತುಂಬಾ ಹೊರೆ ಆಗುತ್ತೆ. ಆಕ್ಚುಲಿ ಮಿಡಲ್ ಕ್ಲಾಸ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಕೆ, ವೈಫೈ ಎಲ್ಲ ಇದು ಮಾಡ್ತಾರೆ, ಬಟ್ ಈ ಸರ್ಕಾರ ಅಷ್ಟೆಲ್ಲ ಫ್ರೀ ಕೊಟ್ಟು ನಮ್ಮಂತ ಬಡವರ ಮೇಲೆ ತುಂಬಾ ಹೊರೆ ಮಾಡ್ತಾ ಇದ್ದಾರೆ. ಹೌದೌದು, ಇದೆಲ್ಲ ತುಂಬಾ ಸೀರಿಯಸ್ ಕೆಲಸ ಮಾಡಬೇಕು. ಜನಕ್ಕೆ ಏನೋ ಫ್ರೀಯಾಗಿ ಕೊಟ್ಟು ಓಟ್ ಹಾಕ್ಬಿಟ್ಟಿದ್ದಾರೆ. ಬಟ್ ಇವಾಗ ಗೊತ್ತಾಗ್ತಿದೆ ಎಲ್ಲ ರೇಷನ್ ಆಗಲಿ ಪ್ರತಿಯೊಂದನ್ನು ತುಂಬಾ ಜಾಸ್ತಿ ಮಾಡಿದ್ದಾರೆ. ಅಗ್ರಿಮೆಂಟ್ ಪೇಪರ್ಸ್, ರೇಷನ್ ಆಗಲಿ ಪ್ರತಿಯೊಂದು. ಆಮೇಲೆ ಸಿಕ್ಕಾಪಟ್ಟೆ ಮಿಡಲ್ ಕ್ಲಾಸ್ ಅಂತ ಪ್ರಾಬ್ಲಮ್ ಆಗಿದೆ. ಆಮೇಲೆ ಇದು ರೇಷನ್ ಕಾರ್ಡ್ಸ್ ತೆಗಿತಾರಾಗ್ಲಿ, ಅದು BPL ಕಾರ್ಡ್ಸ್ ಅದೆಲ್ಲ ಗೊತ್ತಿದ್ರೆ ಮೆಲ್ಲಿಗೆ ಒಂದೊಂದೇ ಅವ್ರಿಗೆ ಏನ್ ಪ್ಲಾನ್ ಮಾಡಬೇಕು, ಎಲ್ಲ ದುಡ್ಡು ಕಿಲ್ಬೋದು ಸರ್ಕಾರ. ಅದೆಲ್ಲ ತುಂಬಾ ಪ್ಲಾನ್ ಮಾಡಿ ಮಿಡಲ್ ಕ್ಲಾಸ್ ಅವರಿಗೆ ಬದುಕಿಗೆ ತುಂಬಾ ಕಷ್ಟ ಆಗ್ತದೆ ಅಲ್ವಾ? ಹೌದು, ಕರೆಕ್ಟ್. ಮೊದಲೆಲ್ಲ ಈ ಮೆಟ್ರೋದಲ್ಲಿ ಹೋಗ್ಲಿಕ್ಕೆ ತುಂಬಾ ಅನುಕೂಲ ಇದೆ ನಮ್ಗೆ. ಎಷ್ಟು ದೂರ ಇದ್ರು ತುಂಬಾ ಈ ಬೆಂಗಳೂರಲ್ಲಿ ಇಂಥ ಟ್ರಾಫಿಕ್ ಸಿಟಿಯಲ್ಲೆಲ್ಲ ನಮ್ಗೆ ಆದಷ್ಟು ಬೇಗ ತಲುಪಬಹುದು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಹೆಚ್ಚು ರೇಟ್ ಎಲ್ಲ ಮಾಡಿ ಜನಸಾಮಾನ್ಯರಿಂದ ಮಿಡಲ್ ಕ್ಲಾಸ್ ಅವರಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ ಅಲ್ವಾ? ನೋಡಿದ ಎಲ್ಲರದ್ದು ಅಭಿಪ್ರಾಯ ಇದೆ. ಸರ್, ನಿಮ್ಮ ಹೆಸರು? ಲೋಕೇಶ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲರ ಅಭಿಪ್ರಾಯ ಇದೆ, ನಂದು ಕೂಡ ಅಭಿಪ್ರಾಯ ಇದೆ. ಮತ್ತೆಂತ ಸಾವು ಇಷ್ಟು ರೇಟ್ ಎಲ್ಲ ಮಾಡಿದ್ರೆ ಯಾರು ಬರ್ತಾರೆ ಮೆಟ್ರೋದಲ್ಲಿ? ಟಿಕೆಟ್ ಮಾಡುವ, ಹೋಗೋದು ವಿಧಿ ಇಲ್ಲ, ಎಂತ ಮಾಡೋದು ಮೇಡಮ್?